ಮನಸ್ಸಿನೊಳಗೆ ಒಂದು ರೀತಿಯಿಂದ ಆನಂದನೆ ಅಂದರೆ ಶಾಪ ಕೊಟ್ಟು ಚಲೋ ಎಲ್ಲವನ್ನು ಬಿಟ್ಟು ರಾಜ ಜಮೀನು ಕೊಟ್ಟು ನಾನು ಹೊಟ್ಟೆ ವೈರಾಗ್ಯ ಬಂತು. ಸಾವು ಸಮೀಪ ಬಂದ್ರೆ ವೈರಾಗ್ಯ ಬರಬೇಕು. ಇದು ಅನೇಕ ರೀತಿಯಿಂದ ಸಿದ್ಧ ಆದಂಥ ಮಾತು. ಒಬ್ಬನು ನಾನು ಭಾಳ ಪಾಪ ಮಾಡ್ತೀನಿ ಅಂತ ಗುರು ಕಡೆ ಹೋಗಿ ಗುರುಗಳ ಹೋದ್ಮೇಲೆ ಅವ್ರು ಹೇಳ್ತಾರೆ, ನೋಡಪ್ಪ 7 ದಿವಸ ನೀ ಸಾಯ್ತಿ, 7 ದಿವಸದಾಗ ನೀ ಸಾಯ್ತಿ, ಅದು ಎಚ್ಚರದಿಂದ ಇರು, ಸಾವಸನೆ ಬರೀ. ಸಾಯ್ತೀನಿ ಅಂದ್ರೆ ಎದಕ್ಕಾಗಲ್ಲ, ಬೇಕಾದವ್ರು ಕೇಳ್ಬೇಕಾರೆ ಶರೀರ ನಾನಲ್ಲ ಅಂತ ಪ್ರವಚನ ಮಾಡೋರು ಕೇಳ ಪ್ರವಚನ ಮಾಡ್ತಾರ, ಶರೀರ ನಾನಲ್ಲ, ನನಗಲ್ಲ, ನನಗ ಅಬಾಬ ಏನು ಜೋರು ಜೋರು ಹೇಳ್ತಿರ್ತಾನೆ. ಅವನು ಸಂಕಾಶ ಕ್ಯಾನ್ಸರ್ ಆಗ್ತಾರೆ, ಅಯ್ಯೋ ಅಂತ ಹಾರ್ಟ್ ಫೇಲ್ ಆದ್ರೆ ಚಲೋ, ಅಯ್ಯೋ ಅನ್ನೋ ಏನು ಎಂತೂ ಇಲ್ಲ ಇಲ್ಲ. ಕ್ಯಾನ್ಸರ್ ಆಗ್ತಾನೆ, ಕ್ಯಾನ್ಸರ್ ಗೊತ್ತಲ್ಲ, ಅಯ್ಯೋಯ್ಯಪ್ಪ ಅಂತ. ಸಾವುದು ಐತೈತೆ ಬಿಡ್ರಿ, ಮಂದಿಗೆ ಹೇಳ್ತಿರ್ತಾನೆ ಸಾವುದು ಒಂದು ದಿವಸ ಐತೈತಪ್ಪ ಅಂತೇಳಿ. ಅದು ತನಗೆ ಬರ್ಬಂತ ನನಗೆ ಸಾಯಂತ ನೀ ಸಾಯಂತ ಮುದುಕರಾಗಿರ್ತಾರೆ. ಇನ್ನೇನು ಹೋಗುದು, ಇನ್ನೇನು ಬಿಡಪ್ಪ. ಶ್ರದ್ಧಾಂತಪ್ಪ ಹೇಳ್ತಿದ್ರೆ ಚಂದಾಗಿ ಒಂದು ಮುದುಕಿ ವಯಸ್ಸಾಗಿತ್ತು, ಆ ಬಿಡು ಆ ಶಿವಶ ಅನ್ಕೊಂತ ಸಾಕು ಬಿಡು ಅನ್ನೋದು. ಇವರು ಬೋಲ ಬಾಲ, ಶ್ರದ್ಧಾಂತಪ್ಪ ಬೋಲ ನೀನು ನೋಡಿಲ್ಲವ್ರನ್ನ, ಭಾರಿ ಬೋಲ ಬಾಲ. ಅವ್ರಿಗೆ ಹೋಗಿ ಬೆಟ್ಟಾಗ್ಯಾರ. ಮತ್ತಕ್ಕಿಗೆ ಇಲ್ವಾ ನಾಮಸ್ಮರಣೆ ಮಾಡು, ಇವ್ರ ತನಕ ಇರಲಿ, ನೀನು ಚಿಂತೆ ಮಾಡಬೇಡ, ಭಗವಂತನ ನಾಮಸ್ಮರಣೆ ಮಾಡಿ ಈ ಥರ ಮಾತಾಡ್ಬೇಕಿಲ್ಲ. ಹೊಲ ಬಲ್ಲ ಅವರು ಇದು ವರ್ಣ ಶಂಕರ ಪೂಜೆ ಇದು ಭಾಳ ಅವ್ರು ಮಾಡಕ್ಕೆ ಹೋಗೋರು. ಮಾಡೋಕ್ಕೆ ವರ್ಷ ಮಾಡ್ಬೇಕದು, ನಿನ್ನ ಕಡೆ ರೊಕ್ಕಿಲ್ಲ, ನಾ ಕೊಡ್ತೀನಿ ತಗೋ. ಶಂಕರ ಪೂಜೆ ಅಭಿಷೇಕ ಇದು ಭಾಳ ಮಾತು. ಅವರು ರೇಷ್ಮೆ ಅಂಗಿ ನೋಡಬೇಕು, ಎಲ್ಲ ಕಡೆ ಹಾಲು ಬಲ್ಯಾಕೆ ಬರಲ್ಲ ಅಂದ್ರೆ ಗಂಟು ಹಾಕೋದು. ನಾನು ಒಂದು ಸಲ ಅಪ್ಪಾರಿದ್ದ ಏನು ಮಾತು, ಮರದಾಗ ಗದ್ದಿ ಪೂಜೆ ಮಾಡಿತ್ತು. ಗದ್ದಿ ಪೂಜೆ ಮಾಡ್ತು ಅಂತ ಅಪ್ಪಾರಿಗೆ ಹೇಳಿದೆ, ಸುಭಾಷ್ಗಳು ರೇಷ್ಮೆ ಅಂಗಿ ಕೊಡಿಸಕ್ಕೆ ಅವ್ರಿಗೆ ಅಂತ. ಅಂತ ಹೇಗೆ ಹೇಳ್ತೀನಿ ಸುಭಾಷ್, ರೇಷ್ಮೆ ಅಂಗಿ ಕೊಡ್ಸಿದ್ದಪ್ಪ, ಅಭಿಷೇಕ ಕೊಡೋರು ಅವಾಗ ಹೊಸ ಅಂಗಿ ಅದು ಹೊಲಿಸಿ ಅದನ್ನು ಹಾಕೋಬೇಕಿಲ್ಲ, ಹಳೆ ಬಿಡುವಲ್ರು ಇದು ಶರೀರ ಬಿಟ್ಟು ಹಂಗೆ ಆಗಿತ್ತು. ಅವಾಗ ಮತ್ತೆ ಏನಂತಾನೆ, ಸಾಯಕ್ಕೆ ನಾವು ಒಲ್ಲೆ ಅಂತಾನೆ, ಅದನ್ನ ಹೇಳಕತ್ತೀನಿ ಇಷ್ಟೇ. ಹಂಗೆ ಅವ್ನಿಗೆ 8 ದಿವಸ ಸಾಯ್ತಿ, 7 ದಿವಸ ಸಾಯ್ತಿ ಅಂತ ಸ್ವಲ್ಪ ಹೇಳಿ ಅವಾಗ ಸಾಯ್ತೀನಿ ಅಂತ ಅನ್ಕೊಳ್ಳ, ಎಲ್ಲಿ ಪಾಪ ಮಾಡ್ತಾನೆ, ಎಲ್ಲೇ ಅಯ್ಯೋ ಸಾಯ್ತೀನಿ ಅದ್ರಾಗೆ ಚಿಂತೆ, ಸಾಯ್ತೀನಿ ಶಿವ ಮಾಡ್ಕೊಂತ ಕುಂತ ಅಂತ ಹೇಳಿದ್ರೆ, ನೋಡಪ್ಪ ನಾಮಸ್ಮರಣೆ ಮಾಡ್ಕೊತೀನಿ. ಅವಾಗ ಅವ ಬಂದ, ಸತ್ತೇ ಇಲ್ಲ ಮತ್ತೆ ಇನ್ನು ಸಾಯ್ತೀನಿಂದ್ರಿ ಮತ್ತು ಸತ್ತೇಲಿ ಬಂದು, ನೋಡಪ್ಪ ಸತ್ತಿಲ್ಲಲ್ಲ, ಮುಂದೆ ಇಲ್ಲಿ ತನಕ ನೀ ಪಾಪ ಎಷ್ಟು ಮಾಡ್ತೀವಿ ಹೇಳ, ಎಲ್ಲಿ ಪಾಪ ಮಾಡ್ತೀರಿ, ಸಾಯ್ತೀನಿ ಹೆದರಿಕೆ. ಹಾಂ, ಮನುಷ್ಯನಿಗೆ ಸಾಯ್ತೀನಿ ಹೆದರಿಕೆ ಗಟ್ಟಿಯಾಗಿತ್ತು ಅಂದ್ರೆ ಪಾಪ ಮಾಡಲ್ಲ. ಪಾಪ ಮಾಡಕ್ಕೆ ನಾ ಇನ್ನೂ ಅಜರಾಮರವತ್ತಿರ್ತೇನೆ, ನನಗೇನು ಸಾವೈತಿ ಈಗ ಅಂತ ಪಾಪ ಮಾಡ್ತಾನೆ. ಇದೊಂದು ಕಾರಣ. ಹಂಗೆ ಪಾಪ ಮಾಡ್ತೇನೆ ಇನ್ನು ಸಾಯ್ತೇನೆ ಅಂದಾಗ ಪರೀಕ್ಷಿತ ರಾಜ ಏನು ಮಾಡ್ದ, ಎಲ್ಲ ಬಿಟ್ಟು ಬಂದ. ಅಂದರೆ ಶಾಪ ಕೊಟ್ಟು ಚಲೋ ಆಯ್ತು ಅಂತ ಅವ ಹೇಳ್ದ. ಋಷಿ ಮುನಿಗಳು ಬಂದರು, ನಾನು ಲಘುನ ಸಾಯ್ತೀನಿ ಮತ್ತು ಅದಕ್ಕೇನು ಉಪಾಯ ಅಂತ ಯಾರು ಧ್ಯಾನ ಹೇಳಿದ್ರು, ದಾನ ಹೇಳ. ಆದರೆ ಶುಕಮುನಿಗಳು ಬಂದರು, ಅವ್ರಿಗೆ ಕೇಳ್ತಾನೆ ಏನು ಮಾಡೋದು ಹೇಳಿಪ್ಪ ಅಂತೇಳಿ. ಅದಕ್ಕೆ ಶುಕಮುನಿಗಳು ಏನು ಹೇಳೋದು ಶುರು ಮಾಡ್ತಾರೆ. ಶುಕಮಹಾರಾಜರು ಹೇಳ್ತಾರೆ, ರಾಜ ನೀನು ಆತ್ಮಜ್ಞ ಪುರುಷರ ಅಭಿಮತ ಅನುಕೂಲ ತಥಾ ಪುರುಷರು ಕೇಳಲಿಕ್ಕೆ ಯೋಗ್ಯವಾದಂಥ ಜಪದ ಸ್ಮರಣ ಮಾಡಲಿಕ್ಕೆ ಯೋಗ್ಯವಾದಂಥ ಎಲ್ಲ ವಸ್ತು ಶ್ರೇಷ್ಠ ವಿಷಯವಾದಂಥ ಲೋಕ ಕಲ್ಯಾಣದ ಪ್ರಶ್ನೆ ನೀ ಕೇಳಿ. ಹೌದಾ? ಅದಕ್ಕೆ ಆ ಶ್ರೇಷ್ಠ ಅದು ಪ್ರಶ್ನೆ ಭಾಷೆ, ಅದಕ್ಕೆ ಧನ್ಯ ಅಂತ ಹೇಳಿದ್ರು. ಮೈತ್ರಿ ಧನ್ಯ ಚಲೋ ಹೇಳಿದ್ರು ಅಂತ ಕೇಳಿದ್ರು. ಭಾರತದವ್ರಿಗೆ ಯಾರಿಗಾರು ಕೇಳಿದ್ರು, ಏನ್ರಿ ಎಮ್ಮಿನ ಹಿಂಡು ಬಂದು ಮಗ ಲಗ್ನ ಐತಿ 2 ವರ್ಷ ಆಯ್ತು, ಹಾಂ ಅದೇ ಚಿಂತೆ ಅವ್ರಿಗೆ. ಮಗ ಹುಟ್ಟಿದ ಮೇಲೆ ಚಲೋ ಬೆಳಿವಲ್ಲ, ನನ್ನ ಮಾತ ಕೇಳವಲ್ಲ, ಸಾಲಿ ಹೋಗುವಲ್ಲ, ಏನು ಮಾಡ್ಬೇಕಿಲ್ಲ, ಅಂಥದ್ದೇ ಹೇಳಿದ್ವ ಅಂತ 4 ಮಂದಿ ಹೇಳಿದ್ವ. ಮಗ
ಚಲೋ ಮಕ್ಕಳು ಹಿಡಿಬೇಕು ಮತ್ತೆ ಏನು ಮಾಡ್ತೀನಿ ಅವ್ರಿಗೆ ಇಲ್ಲವಾ ಮುಂದೆ ಶಾಣೆ ಹಾಕೋಣ ಅನ್ಬೇಕು ಮಕ್ಕಳಿಗೆ ಅಂತ ದಡ್ಡ ಅವ್ನು ದಡ್ಡ ಹಾಕೋಣ ಅಂತ ಬೈದ್ರೆ ಅಕ್ಕಿ ಮನಸ್ಸು ಇಲ್ಲವಾ ಈ ಸಣ್ಣ ಅಂತ ಮುಂದೆ ಶಾಣೆ ಹಿಂಗೆ ಮಾತಾಡೋದು ನೀನು ಅದಕ್ಕೆ ಕೆಲಸ ಆಗ್ತೇನೆ ಮಂದಿ ಮಾರಿ ಮೂರ ಮಾಸೆಡ್ ಮಾರಿ ಅಂತದೆ ಹಿಂಗೆ ಬಾ ಶಾಣೆ ಹಾಕೋಣ ಮುಂದೆ ಶಾಣೆ ಹಾಕೋಣ ಹಿಂಗೆ ಶಾಣೆ ಹಾಕಿಲ್ಪ ಹಿಂಗೆ ಹುಡುಗರು ದಡ್ಡ ಹಾಕಿ ಅಂದ್ರೆ ದಡ್ಡ ಹಾಕೋ ಶಾಣೆ ಹಾಕಿ ಶಾಣೆ ಹಾಕೋ ಎರಡು ಗಿಡ ಹಚ್ಚಿದಂತಮ್ಮ ಒಂದು ಗಿಡಕ್ಕೆ ಬೈದಂತ ನೀ ಬೆಳೆಯೋದಿಲ್ಲ ನೀ ಹಂಗೆ ಒಂದು ಎಷ್ಟು ಚಂದ ಬೆಳಿತೇನೆ ಅದು ಚಂದ ಬೆಳಿತೈತಿ ಹಂಗೆ ಸೃಷ್ಟಿ ಹಂಗೆ ಮಕ್ಕಳು ಸರಿ ನೀ ದಡ್ಡ ನೀ ಎಲ್ಲ ಚಲೋ ಇಪ್ಪ ಇನ್ನೊಂದು ಸ್ವಲ್ಪ ಅನ್ಕೊಂತೀವಿ ಹಂಗೆ ನೀ ಪ್ರಶ್ನೆ ಚಲೋ ಕೇಳ್ದಿ ಪ್ರಶ್ನೆಯನ್ನು ಕೇಳ್ತಾರಲ್ಲ ನೀ ಚಲೋ ಕೇಳ್ದಿ ಅನ್ಬೇಕು ಅಂದಾಗ ಅವ್ರಿಗೆ ಸಮಾಧಾನ ಏನು ಕೇಳ್ತಾರೆ ಎಂತ ಕೇಳ್ತಾನ ಅದು ಬೈಬಿಟ್ರೆ ಸ್ವಾಮಿಗಳ ಹತ್ರ ಒಬ್ಬರು ಪರಮಹಂಸ ಅವ್ರ ಹತ್ರ ಶಂಕರಾನಂದ ಪರಮಹಂಸರ ಯಡ್ರಾಮರ ಗುರು ಯಡ್ರಾಮರ ಗುರುಗಳು ಸಿದ್ವೀರಪ್ಪನವರು ತಾವು ಶಾಸ್ತ್ರ ನೀ ಎಷ್ಟು ಹೇಳಪ್ಪ ಮಹಾಭೂತದ ವಿಷಯ ನಡೆಯುತ್ತಂತೆ ಮಹಾಭೂತ ದೊಡ್ಡ ದೇವ್ರಪ್ಪ ಅವು ಅಂತ ಎಲ್ಲರೂ ಅವಾಗೆ ಕೇಳಾಕ್ಬಿಟ್ರು ಅವಾಗ ಎಲ್ಲರೂ ಚಲೋ ಮಾತಾಡಿದ್ರಿ ಅಂದ್ರೆ ತವ್ರು ಇವ್ರನ್ನ ಹೊಟ್ಟೆ ಸಿಂಟಾರ ಎಲ್ಲರೂ ಹಿಂಗೆ ಒಳಗೆ ಗುರು ಮಾತಾಡ ಅವ್ರು ಕುಂತಾರ ಅದಕ್ಕೆ ಅವ್ರ ಮಕ್ಕಳೇ ಹೂ ಮಾಡಬಾರ್ದಪ್ಪ ಮತ್ತೆ ಎಲ್ಲ ಅವ್ರಿಗೆ ತಿಳಿತೈತಿ ಹಂಗೆ ಚಲೋ ಕೃಷ್ಣ ಅರ್ಜುನ ಕೇಳಿದಪ್ಪ ಚಂಚಲಮ್ಮಿ ಮನ ಕೃಷ್ಣ ಪ್ರಮಾತಿ ಹೌದಪ್ಪ ನೀ ಹೇಳೋದು ಖರೆ ಹಿಂಗೆ ಅನ್ಬೇಕು ನಾವು ಎಂಥ ಪ್ರಶ್ನೆ ಎಂತ ಕೇಳೋ ಗೊತ್ತಿಲ್ಲ ಇಡೀ ಶಾಸ್ತ್ರ ಹೋಗಿ ಅನ್ನಂಗಿಲ್ಲ ಹೌದಪ್ಪ ನೀ ಹೇಳೋದು ಖರೆ ಆದ್ರೆ ಎದರಿಂದ ವೈರಾಗ್ಯ ಅಭ್ಯಾಸ ಏನಂತ ಕೌಂತೆಯ ಹಿಂಗೆ ಮಾಡಕ್ಕೆ ಬರ್ತೈತಪ್ಪ ಹಿಂಗೆ ಅವ್ನಿಗೆ ಹೇಳ್ದ ಅದಕ್ಕೆ ಕೃಷ್ಣ ಶಿವಕುಮಾರ ಅವನಿಗೆ ಚಲೋ ಮಾಡಿರಪ್ಪ ನೀನು ನೋಡಿ ಅದು ಕೇಳ್ತಾರೆ ಭಾಗವತ್ ಮಹಾಪುರಾಣ 2ನೇ ಸ್ಕಂದಗಳು 10 ಅಧ್ಯಾಯ ಮಾಧ್ಯಮದಿಂದ ಅದ್ರ ಉದ್ದೇಶ ಪದಾರ್ಥಗಳ ಹೆಸರು ನಿರ್ದೇಶ ಮಾಡ್ತಾರೆ ಇದ್ರಾಗ ಅದ್ರ ಪದಾರ್ಥ ಸ್ವರೂಪ ನಿರೂಪಕ ಧರ್ಮ ವರ್ಣನ ಅನ್ನುವಂಥ ಲಕ್ಷಣ ದ್ವಾರ ಭಾಗವತ ಪ್ರಾರಂಭ ಹಿಡ್ಕೊಂಡು ಅಂಥವರಿಗೆ ಪದಾರ್ಥ ಸಂಕ್ಷಿಪ್ತಗಳು ಮುಂದೆ ಹೇಳುವಂಥ ಎಲ್ಲ ಮಾಡ್ತಾರೆ ಎಲ್ಲಕ್ಕೂ ಮೊದಲು ಈ ಸ್ಕಂದಗಳು ಪ್ರಥಮ ಅಧ್ಯಾಯ ಕೀರ್ತನ ತಥಾ ಶ್ರವಣ ಆದಿ ದ್ವಾರ ಭಗವಂತನ ಸ್ಥೂಲವಂತ ರೂಪ ಅದನ್ನು ಮನಸ್ಸಿನಲ್ಲಿ ಧಾರಣ ಮಾಡಿ ಅದನ್ನು ವರ್ಣನೆ ಮಾಡಿದರು ಹೇ ಮನುಷ್ಯ ಕೀರ್ತನ ದಾನ ತಪ ಯೋಗ ಇತ್ಯಾದಿ ಸಾಧನ ಏನು ಸರ್ವೋತ್ತಮ ಫಲ ಅದೇವೋ ಆ ಪರಮಾನಂದ ಸ್ವರೂಪ ಪರಮಾತ್ಮ ನಮಸ್ಕಾರ ಪೂರ್ವಕ ನಿರಂತರ ಸ್ಮರಣ ಮಾಡು ಯಾರು ಸ್ಮರಣ ಮಾಡು ಹೆಂಗ ನಿರಂತರ ನಾವು ಸ್ಮರಣ ಮಾಡ್ತೀವಿ ಯಾವಾಗ ಪುರುಷ ಸಿಕ್ಕಾಗ ಉಳಿದಂತಾಗ ಅದರದ ಸ್ಮರಣ ಇವತ್ತೇನು ಸಿಗ್ತೈತಿ ಪೇಡಿ ಆಗ್ತದ ಉಂಡಿ ಆಗ್ತದೆ ಇದು ಹಂಗೆ ಅದು ಕೇಳ್ತಾರೆ ಈಗ 2ನೇ ಸ್ಕಂದ ವ್ಯಾಖ್ಯಾನ ಈ 3 ಶ್ಲೋಕದ ವರ್ಣಿ ಭಾಗವತ ಶಾಸ್ತ್ರ ಸಾರ ವರ್ಣನೆ ಮಾಡ್ತಾ ಪಶ್ಚಾತ್ ಭಾವಾರ್ಥ ದೀಪಿಕಾ ವ್ಯಾಖ್ಯಾಲಿ ಶ್ರೀಧರ್ ಸ್ವಾಮಿ 2ನೇ ಸ್ಕಂದ ವ್ಯಾಖ್ಯಾ ಅಲ್ಲಿ ಪ್ರಾರಂಭ ಮಾಡ್ತಾರೆ ಇದಕ್ಕಿಂತ ಮೊದಲು ಅದರ ಪ್ರಸಂಗ ನಿರೂಪಣೆ ಜೊತೆಗೆ ಭಾಗವತ್ ಮಹಾಪುರಾಣ ಶುಕದೇವ್ ಆಗಮನ ರೂಪವಂತ ಶುರು ಮಾಡಬೇಕು ಉಪೋದ್ಘಾತ ವರ್ಣನ ಮೊದಲೇ ಸ್ಕಂದಗಳು ಅದು ಬಂದರು ಶುಕಮಹಾರಾಜರು ಉಳಿದೆಲ್ಲ ಸನ್ಯಾಸಿಗಳು ಇದ್ದರು ಪ್ರತಿಪಾದ್ಯ ಅರ್ಥವನ್ನು ಏನು ಹೇಳೋದಪ್ಪ ಅದನ್ನು ಲಕ್ಷ್ಯ ಇಟ್ಕೊಂಡು ಅದರ ಸಿದ್ಧಿಸಲು ಏನು 2ನೇ ವಿಷಯದ ವರ್ಣನೆ ಮಾಡಿದ್ರು ಅದು ಉಪೋದ್ಘಾತ ಮುಂದೆ ಶುರು ಮಾಡಿದರು ಅಂತ ಹೇಳ್ತಾರೆ ಅದಕ್ಕಲ್ಲೇ ಅದಾದಮೇಲೆ ಇನ್ನು ದ್ವಿತೀಯ ಸ್ಕಂದದೊಳಗೆ ಶುಕದೇವ ಮಾಡಿ ಯಾವ ರಾಜನ ಪ್ರಶ್ನೆ ಕೇಳಿದ್ದಾನ ಆ ಅವಶ್ಯವಾಗಿ ಕರ್ತವ್ಯದ ವರ್ಣನೆ ಮಾಡಿ ನೀನು ಕೇಳಬೇಕಾದ್ದನ್ನು ಕೇಳಪ್ಪ ಅದು ಇದು ಕೇಳಿಲ್ಲ ಅದು ಕೇಳ್ತಾರೆ ಇನ್ನು ರಾಜ ಪರೀಕ್ಷೆನ ಕೇಳೋಂಥ ಪ್ರಶ್ನೆದ ಅನುಮೋದನ ಮಾಡ್ತಾ ಅನುಮೋದನ ಚಲೋ ಅಪ್ಪ ನೀನು ಹೇಳಿ ಕೇಳಿ ಚಲೋ ಹಿಂಗೆ ಶುಕದೇವರು ಅದೇ ಈ ಶ್ಲೋಕ ಮನುಷ್ಯನ ಶ್ರೋತವ್ಯ ಶ್ರೇಷ್ಠ ಪದಾರ್ಥ ಯಾವುದು ಕೇಳಬೇಕು ಯಾವ್ದು ಕೇಳಬೇಕು ಆ ಮನೆ ಹೆಂಗಿದ್ರು ಅವ್ರು ಹಿಂಗೆ ಮಾಡಿದ್ರು ಅವ್ರು ಹಿಂಗೆ ಮಾಡ್ತಾರೋ ಇದು ಮಾಡಿದ್ರು ಎಷ್ಟು ಬೇಕಾದ್ರೆ ಮೊನ್ನೆ ಭೇಟಿ ಇದ್ರಪ್ಪ ಅವ್ರ ಬಸ್ನಿನ ಬಗ್ಗೆ ನಿನ್ನ ಬಗ್ಗೆ ಭಾಳ ಹೇಳಿದ್ರು ಅಂತಾನೆ ನಿನ್ನ ಬಗ್ಗೆ ಭಾಳ ಮಾತಾಡಿದಪ್ಪ ಅವ್ರು ಏನು ಮುಂದೆ ಅವ್ರು ಹೇಳ್ತಾರಲ್ಲ ನನ್ನ ಬಗ್ಗೆ ಲಕ್ಷ್ಯ ಆದರೆ ನಿನ್ನ ಸ್ವರೂಪದ ಬಗ್ಗೆ ಹೇಳಕ್ಕೆ ಅದು ಗೊತ್ತಿಲ್ಲ ನಿನ್ನ ಸ್ವರೂಪದ ಬಗ್ಗೆ ನಮ್ದು ಸುದ್ದಿ ಅದ ಆತ್ಮಜ್ಞಾನ ಸುದ್ದಿ ಅಂದ್ರೆ ಯಾರ ಸ್ವರೂಪ ನಿಮ್ದ ಸುದ್ದಿ ಅದಕ್ಕೆ ಶಾಸ್ತ್ರಕ್ಕೆ ಉದಾಹರಣೆ ಕೊಡ್ತಾರೆ ಹೆಣ್ಮಗಳು ನೀರು ಹೋಗಿರ್ತಾಳೆ ಕೊಡ ಮೇಲೆ ಹೊತ್ತಿರ್ತಾಳೆ ಹೌದಾ
ಅವ್ರ ಊರಿಗೆ ಆ ಊರಾಗ ಹುಡುಗಿ ಹೋಗಿ ಬರ್ತಾಳೆ. ಮೊನ್ನೆ ನಿಮ್ಮ ಅಣ್ಣ ಭೇಟಿ ಇದ್ದವ ಅಂತ ಕೊಡ ಹೊತ್ತು ಸ್ಮರಣ ನಡೀತಿ ಹಂಗೋಗ್ಕೊಂಡೆ ತಾಸು ಗಂಟೆ ಮಾತಾಡ್ಕೊಂತ ಕೊಡ ಮ್ಯಾಲೆ ಹೊತ್ತೇನೆ ಬಗಲ ಕೊಡ ಐತಿ ಇದು ವಜ್ಜಕ ತನಕಿ ಯಾಕೆ ತವ್ರ ಮನೆ ಸುದ್ದಿ ಹಂಗ ಇದು ನಮ್ಮ ಸುದ್ದಿ ಯಾವುದು ಆತ್ಮಸುದ್ದಿ. ನೀ ಆತ್ಮಸ್ವರೂಪ ನಿನ್ ಸುದ್ದಿ ಹೇಳ ನಿನ್ಗೆ ಏನು ಅನ್ನಿಸ್ಬೇಕು? ಆನಂದ ಅನ್ನಿಸ್ಬೇಕು. ಅದು ನಿನ್ನ ಸುದ್ದಿ ಗೊತ್ತಿಲ್ಲ ನಿನಗೆ ಗದ್ದೆಲ್ಲಿ ಬಂದು ಅದು ನಿನ್ನ ಸುದ್ದಿ ತುಗುಳಿ ಬರ್ತದೆ. ಬೇಕಾದ್ರೆ ಕುಡಿಸ್ನಿ ಎಲ್ಲರೂ ಕುರ್ಚಿ ಆಗ್ಬೇಕಾದ್ರೆ ತುಗುಳಿ ಅದು ನನ್ನ ಸುದ್ದಿ ಅಲ್ಲ. ನೀನು ವೈಯಕ್ತಿಕ ಕೇಳ್ತಾನೆ ಬೇಕಾದ ಬೆಳ್ತಂಗ ನಿದ್ದೇನೆ ಇಲ್ಲ. ನಾ ಪಾಠ ಏನು ಮಾಸ್ತರ ಮಗಳು ಬಂದಾಳ ಮಗಳು ಬಂದಾಳ ಬೆಳ್ತಂಕ ಮಾತಾಡಿದ್ರು ನೋಡ್ರಿಪ್ಪ. ತಾಯಿ ಮಗಳು ಬೆಳ್ತಂಗ ನಿದ್ದೆನೇ ಇಲ್ಲ ನೋಡಿ, ನಿದ್ದೆ ಬರೋದಿಲ್ಲ. ಬೇರೆ ಸುದ್ದಿ ಆದರೆ ತುಗುಳಿ ಬರ್ತದೆ. ಹಂಗೆ ಅದು ನೀನು ಅವಶ್ಯವಾಗಿ ಕರ್ತವ್ಯ ಯಾವ್ದು ಕೇಳಬೇಕಿತ್ತೋ ಅದು ಮನುಷ್ಯನ ದ್ವಾರ ಶ್ರೋತವ ಶ್ರೇಷ್ಠ ಪದ ಯಾವ್ದು ಕೇಳಬೇಕಾದ ಯಾವುದಪ್ಪ ಅದನ್ನು ನೀವು ತಿಳಿಸ್ರಿ. ಇದೇ ನೀ ಕೇಳಿದಲ್ಲ ಇದು ಒಳ್ಳೆಯ ಪ್ರಶ್ನೆ ನೋಡಿ. ಯಾಕೆ ನಿನ್ನ ಏನು ಪ್ರಶ್ನೆ ಸಂಪೂರ್ಣ ಸಂಸಾರ ಕಲ್ಯಾಣಕಾರಿ. ನೀನು ಕೇಳಿದಲ್ಲ ಇಡೀ ಜಗತ್ತಿಗೆ ಇದು ಕಲ್ಯಾಣ ಮಾಡುವಂಥ ನೀ ಅವ್ರ ನಿಮಿತ್ತವಾಗಿ ಅದನ್ನು ಕೇಳಿದ್ರೆ ನಿನಗೆ ಹೇಳೋ ಮತ್ತು ಅವರೆಲ್ಲರೂ ಕಲ್ಯಾಣ ನೋಡಿ. ಅದಕ್ಕೆ ಯಾಕೆ ಪದಾರ್ಥ ಮೋಕ್ಷ ಪ್ರಾಪ್ತಿ ಇದೇನದಲ್ಲ ನೀ ಕೇಳಿದ್ದು ಮೋಕ್ಷ ಪ್ರಾಪ್ತಿ ಸಾಧನ ಆಗ್ತದೆ. ತಥಾ ಆತ್ಮಜ್ಞ ಪುರುಷರ ಅವರ ಅಭಿಮತ ಇದೆ. ಅವರು ಏನು ಹೇಳ್ಬೇಕಂತ ಮಾಡ್ರೆ ನಿನ್ನ ಮೂಲ ಸ್ವರೂಪ ನಿನ್ನ ಹೋಗ್ಬೇಕಂತ ಮಾಡ್ರೆ ಅವರ ಅಭಿಮತ ತಕ್ಕ ನೀ ಕೇಳಿದೆ ಅಂದರೆ ಭಾಳ ಚಲೋ ಆಗ್ತದೆ. ಅದಕ್ಕೆ ಅದು ಹೇ ರಾಜ ನೋಡಿ ರಾಜರು ಶ್ರೇಷ್ಠ ರಾಜ ಪರೀಕ್ಷಿತ. ಯಾವ ಜನರು ಆತ್ಮತತ್ವ ಸಾಕ್ಷಾತ್ಕಾರ ಮಾಡಿಕೊಂಡಿಲ್ಲವೋ ಅಂಥ ಗೃಹಸ್ಥ ಮನುಷ್ಯರಿಗೆ ಮನೆಯೊಳಗೆ ಕೇಳಬಲ್ಲಂಥ ಸ್ಮರಣ ಆದಿ ಮಾಡಿ ಯೋಗ್ಯವಂಥ ಕಾರ್ಯ ಅವು ಉಳಿದ ಕೆಲಸ ಹಜಾರ್ ಇರ್ತಾವೆ. ಅದು ಮಾಡಿದ್ರೆ ಚಲೋ ನೋಡ್ರಿ, ಇದು ಮಾಡಿದ್ರೆ ಚಲೋ, ಹಂಗೆ ಮಾಡ್ಬೇಕ್ರಿ ಅಂತ ಅವು ಸಾವಿರಾರು ಇರ್ತಾವೆ ನೋಡಿ. ಅದಕ್ಕೆ ಮೊದಲು ಶುಭದೇವರು ಹೇಳ್ತಾರೆ ಸ್ವಾಭಾವಿಕ ರೂಪದ ಕ್ರಿಯೆ ಆಗಂಗೆ ಮಾಡಲ್ಪಡ್ತದೋ ಆ ಎಲ್ಲ ಅನರ್ಥ ಕಾರ್ಯ ಅದಾವಪ್ಪ. ಅವು ಮುಂದೆ ಏನು ದೊಡ್ಡ ಲಾಭ ಮಾಡಿಕೊಡೋದಲ್ಲ. ಹೋಗ್ತೀನಿ ಎಲ್ಲ ಹೋದಂದ್ರೆ ಯಾರು ಅರ್ಥ ಆಮೇಲೆ ಮತ್ತೆಲ್ಲ ನಡೀತಾ ಅಂದರೆ ಇಲ್ಲಿದೇನದಲ್ಲ ಅರ್ಥ ಅಂದರೆ ನಿಜವಾದ ಮುಕ್ತಿ ಕಾರಣ ಆಗುವುದಿಲ್ಲ. ಅನರ್ಥಕಾರಿ ಅಂದರೆ ಅದಕ್ಕೆ ಹೋಗಿ ಅಡ್ಡ ಬರ್ತಾವೆ. ಅನರ್ಥಕಾರಿ ಅಂತ ಯಾಕೆ ಹೇಳಿದಪ್ಪ? ನಿನ್ನ ಮುಕ್ತಿಗೆ ಅಡ್ಡ ಬರ್ತಾವೆಲ್ಲ ಯಾವ ಇವು ಉಳಿದು ಅದು ಅನರ್ಥಕಾರಿ. ಈಗ ಹೇಳಿ ರಾಜನ ಏನು ಕೇಳಿದ್ನೋ ಆ ಕಾರ್ಯ ಮಾಡಬಾರ್ದು. ಕಾರ್ಯದ ವಿಷಯವಾಗಿ ಶುಭದೇವರು ಅಲ್ಲಿ ತಿಳಿಸ್ತಾ ಇದ್ದಾರೆ. ಅದನ್ನು ಗೃಹದೊಳಗೂ 3 ಶ್ಲೋಕ ಗೃಹದೊಳಗೆ ಏನು ಆಸಕ್ತಿ ಆಗಿರ್ತಾರೋ ಅಂಥ ಜನ ಅಲ್ಲಿ ಹೇಳ್ಬರ್ತಾನೆ. ಗೃಹಮೇಧಿ ಗೃಹಸ್ಥ ಏನು ಮಾಡ್ತಾನ? ಗೃಹಸ್ಥ ಮನೆತನಕ್ಕೆ ಸಂಬಂಧಪಟ್ಟವ ಆ ಮನಿ ತಾನು ಈ ಮನಿ ಸಂಬಂಧ ಏನು ಮಕ್ಕಳು ಅದಕ್ಕೆ ಮುಂದೆ ಸಂಬಂಧಿಕರು ಜಾತಿ ಇವೆಲ್ಲ ಸಂಬಂಧ. ಅದಕ್ಕೆ ಆ ಗೃಹಸ್ಥ ಗೃಹಮೇಧಿ ಅಂತ ಹೇಳ. ಅವ ಪ್ರತಿದಿನ 5 ಪ್ರಕಾರ ಜೀವನ ಹತ್ಯೆ ಮಾಡ್ತಾ ಇರ್ತಾನೆ ನೋಡಿ. ಗೃಹಮೇಧಿ ಪದ ಅಲ್ಲೇ ಮೇಧ ಧಾತು ನಿಷ್ಫಲ ಇಂಥ ಪದ ಅರ್ಥ ಹಿಂಸಾ ಮಾಡೋದು. ಧಾತು ಹಿಂಸಾರ್ಥಕ ಏನಪ್ಪ? ಮನುಷ್ಯ ನೋಡು ಮಲ್ಕೊಳ್ಳು ಅಥವಾ ಸಂಘ ಬಂಗಾರದೊಳಗೆ ಸ್ತ್ರೀ ಪ್ರಸಂಗದೊಳಗೆ ರಾತ್ರಿ ತಥಾ ಆಯುಷ್ಯನನ್ನು ಕಳೆದ್ಬಿಡ್ತೀವಿ. ಇದ್ರಾಗ ಹೇಳ್ತೀವ ಮಕ್ಕಳು ದುಡ್ಡು ಇದ್ರಾಗ ದಿನಕ್ಕೆ ಅವ ಧನ ಪ್ರಾಪ್ತಿ ಮಾಡ್ಕೊಂಡು ಇಚ್ಛೆಯಿಂದ ಕಾರ್ಯ ಮಾಡ್ತಾನೆ. ಯಾವ್ದು ಕೆಲಸ ಮಾಡ್ತಾನಪ್ಪ? ಏನು ಸಿಗ್ತೈತಿ? ದುಡ್ಡು ಏನು ಸಿಗ್ತೈತೆ ಅದ್ರಾಗ? ಕಡಿಕೆ ಎಸ್ಕೆಟಿ ಅಂತ ಸಿಗ್ತೈತೇನ? ಏನು ಸಿಗೋದ್ರಲ್ಲಿ ಹೋಗಿ ಬರೋದು ಏನೋ ಸ್ವಲ್ಪ ಚಾನಲ್ ಸಿಗ್ತೈತೆ ನಮ್ಮ ಹೋಗ್ಕೊಳ್ಳೆ ಅಂತ ಕೇಳ್ತಾರೆ. ಎಸ್ಕೆಟಿ ಅಂತ ಗೊತ್ತಾಗ್ತಿಲ್ಲ. ಎಸ್ ಅದು ಸ್ವೀಟ್, ಕೆ ಅಂದ್ರೆ ಖಾರ, ಟಿ ಎಸ್ಕೆಟಿ ಎಸ್ ಅಂದ್ರೆ ಸ್ವೀಟ್, ಖಾರ ಚ ಅದು ಸಿಗ್ತೈತೇನೋ ಅಂತ ಅದು ಗೊತ್ತಿಲ್ಲ ನಿನಗೆ. ಏನು ಗೊತ್ತಾಗ್ತಿದೆ? ಎಸ್ ಕೆ ಟಿ ಸ್ವೀಟ್ ಖಾರ ಚ ಹಂಗೆ ಅದನ್ನು ಸಿಗ್ತೈತೇನೋ ಅಂತ ಕೇಳ್ತಾರೆ ಅವರು. ಹಂಗೆ ಅದು ಯಾಕ್ರಿ ಹೋಗೋದು ಮತ್ತು ಇಷ್ಟ ಟಿ ವಿ ಆಗ್ಬಿಡೋದು ಅಂತ ಹಂಗೆ ಅದನ್ನು ಮಾಡ್ತಾನೆ. ಅಥವಾ ಪರಿವಾರದ ಪಾಲನ ಪೋಷಣ ಅದ್ರಾಗ ಆಗ್ತದೆ. ನನ್ನ ಹೆಂಡತಿಗೆ ಸಿಗುತ್ತು, ಮಕ್ಕಳಿಗೆ ಇದಕ್ಕೆ ತನ್ನ ಶರೀರ ಸಂತಾನ ಪತ್ನಿ ಆದಿಗಳು ಅಥವಾ ತನ್ನ ಸೇನಾ ಸಂಘಟನೆ ಆದಿ ಇದ್ರೊಳಗೆ ಯದ್ಯಪಿ ಎಲ್ಲಕ್ಕೂ ಎಲ್ಲ ಅಸತ್ ಪದಾರ್ಥ ಇವಾಗಪ್ಪ ಇವು ಸತ್ಪದಾರ್ಥ ಅಲ್ಲವು. ಅಸತ್ ಅಂದರೆ ತೋರ್ತಾವ ಖರೆ ಇರೋದು ಅಸತ್ ಪದಾರ್ಥ. ಮತ್ತು ಅವು
ಅಸತ್ ಪದಾರ್ಥ ಅಂತ ಖರೆ ಯಾವುದಕ್ಕಂತಾರೆ, ಯಾವುದು ಇಲ್ಲವೇ ಇಲ್ಲ. ಬಜ್ಜಿ ಮಗ ಅಸತ್ ಅಂತ ಇದಕ್ಕೆ ತೋರ್ತದ, ಇವಕ್ಕೆ ಮಾಯಾ ಪ್ರಪಂಚ ತೋರ್ತದ ಇರ್ಬೇಕೇ. ಹಂಗೆ ಅದಕ್ಕೆ ಮಿಥ್ಯಾಭೂತದ ಇವೆಲ್ಲ ಅದನ್ನೇ. ಅದು ತನ್ನ ಪಿತಾ ಇತ್ಯಾದಿ ಸತ್ಯವು ನೋಡ್ತಾನೆ. ಪುನಃ ಅವ ಇದನ್ನು ವಿಚಾರ ಮಾಡಲ್ಲ, ನನಗೂ ಎಲ್ಲ ವಿಸ್ತು ಬಿಟ್ಟು ಇದನ್ನು ವಿಚಾರ ಮಾಡಲ್ಲ. ಹಿಂದೆ ಅವ್ರು ಹೋಗ್ಯಾರಲ್ಪ, ಏನು ಎಲ್ಲರೂ ಅದಾರ ರಗೂಡ್ ಗಳಿಸ್ದವ್ರು, ಸಾಕಷ್ಟು ಗಳಿಸ್ದವ್ರು. ಏನ್ರಿ ಬೊಮ್ಮನೆಗಿಂದ ರೊಕ್ಕ ಬಿದ್ದರು, ಅವನೆಲ್ಲ ತೊಗೊಂಡು ಹೋಗ್ತಾನೋ ಇಲ್ಲೇ ಬಿಟ್ಟು ಎಲ್ಲ ಬಿಟ್ಟು ಅದು ಅಂದ್ಬಿಡಿ. ಇವಾಗ ಬುದ್ಧಿ ಬಿಟ್ರೆ ಏನು ಎಷ್ಟು ಕಳಿಸ್ತಾ ಬಿಟ್ಟು ಅನ್ಬೇಕು, ಬುದ್ಧಿ ಬರ್ಬೇಕಲ್ಲ, ಅದು ಬುದ್ಧಿ ಬರೋಂಗಿಲ್ಲ ಅಂತ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ವಸ್ತು ಬಿಟ್ಟು ಸಾಯ್ಬೇಕಾಗ್ಯದ ನಾವು, ಅದಕ್ಕೆ ಅದನ್ನು ನೋಡೋದು ಆಗಿರೋಲ್ಲ. ಅದಕ್ಕೆ ಅದನ್ನು ನೋಡೋದು ಕೂಡ ನೋಡದೆ ಇರೋದು. ಯಾಕೆ ಹೋಗೋದಲ್ಲ ಬಿಟ್ಟು, ಅದಕ್ಕೆ ಅದನ್ನು ನೋಡೋದು ಒಂದು ದುಡ್ಡು ಗಳಿಸೋದು ಅಂದ್ರೆ ಗಳಿಸ. ಯಾಕೆ ನಿನ್ನ ಕೂಡ ಬರೋಂಗಿಲ್ಲ, ನಿನಗೂ ಬರೋದು ಮುಂದೆ ಸಮ. ನನಗೊಬ್ರು ಕೇಳಿದ್ರೆ ಭಾಳ ಗಳಿಸ್ಯಾನ್ರಿ ಅವ, ಮುಂದಿನ ಜನ್ಮಕ್ಕೆ ಹೋಗ್ಬೇಕಂತ ನಾನು ಹ್ಯಾಂಗೆ ನನ್ನ ಕಡೆ ಬಾ ನಾ ಹೇಳ್ತೇನೆ ಅಂತ. ನನ್ನ ಕಡೆ ಬಾ ಹ್ಯಾಂಗೆ ಹೇಳೋದಪ್ಪ, ಅವಾಗೇನು ಹೇಳ್ತಿದ್ದೆ ಹಂಗಾರೆ ನೋಡಿ, ಅಮೇರಿಕಾಕ್ಕೆ ಹೋಗೋದಿಲ್ಲ. ಅಮೇರಿಕಾಕ್ಕೆ ಹೋಗೋದನ್ನ ಇಲ್ಲಿ ಗಳಿಸಿದೆ, ಅಮೇರಿಕಾಕ್ಕೆ ಹೋಗಿ ಬರ್ತೈತಿಲ್ಲ ಅದನ್ನು ಹೆಂಗೆ ಮಾಡೋದು, ಅವ್ರ ರೂಪಾಯಿದಾಗ ಪರಿವರ್ತನೆ ಮಾಡ್ಕೊಂಡು, ಅವ್ರದ್ದೇನು ಕರೆನ್ಸಿ ಐತಿ, ಅವ್ರ ಡಾಲರ್ ಅಂತಾರೆ, ಆ ಡಾಲರ್ ಇಷ್ಟು ರೂಪಾಯಿಗೆ ಡಾಲರ್ ಅಂತಾರೆ, ಆ ಡಾಲರ್ ಪರಿವರ್ತನೆ ಮಾಡ್ಕೊಂಡು ಹಂಗೆ ಅಲ್ಲೇಪ್ಪ ನಿನ್ನ ಪಾಪ ಪುಣ್ಯ ಬರ್ತೈತಿ, ಅದಕ್ಕೆ ಇದಷ್ಟು ದಾನ ಮಾಡಿ ಆ ಪುಣ್ಯ ಆಗಿ ಬರ್ತೈತಿ. ಅದನ್ನೇ ಅದನ್ನು ಮಾಡ್ತಾರೆ ಮನುಷ್ಯ. ಇಲ್ಲ ಎಷ್ಟು ಕಡಿಮೆ ಸಾಧ್ಯ ಆಗ್ತದೆ ಅದು ಕೊಡು ಪ್ರಸಂಗ ಅದ. ನಿಮ್ಮ ಇಷ್ಟು ನಡೆಸ್ತಾರ ಅವ್ರಿಗೆ ಭಾಳ ಬಿಡೋಂಗಿಲ್ಲ. ಮತ್ತೆ ಯಾಕೆ ಕೊಡೋದು, ರಗಡ್ ತಂದು ಕೊಡ್ತಾರಲ್ಲೇ, ನಾವೇ ಕೊಡೋದು, ನಾವು ಕೊಡ್ಲಿಕ್ಕೆ ಕೊಡೋದು, ಅವ್ರು ರಗಡ್ ಬಂದು ಕೊಡ್ತಾರೆ, ನಾವೇ ಕೊಡು. ನಮ್ದು ಯಾರು ನೋಡೋರು, ನಮ್ಮ ಕಡೆದು ಯಾರು ಕೊಡ್ತಾರ ಅದಕ್ಕೆ ಕೊಡೋಷ್ಟು ಕೊಡೋದು. ಹಂಗೆ ಮಾಡ್ತಾನೆ ಮನುಷ್ಯ. ಅದಕ್ಕೆ ಇಷ್ಟೆಲ್ಲ. ಅದಕ್ಕೆ ಶ್ರೀಧರ ಸ್ವಾಮಿ ಹೇಳ್ತಾರೆ, ಗೃಹ ಕಾರ್ಯ ವ್ಯರ್ಥ ಆಯುಷ್ಯ ಕೈತಾನೆ. ಗೃಹ ಕಾರ್ಯದ ಆಯುಷ್ಯ ಏನಾಯ್ತು ವ್ಯರ್ಥ. ಯಾಕೆ ಅದಕ್ಕೆ ಉಪಯೋಗ ಹೋದಿಲ್ಲ, ಅಲ್ಲಿ ಉಪಯೋಗ. ಅದು ಈ ಮಾತನ್ನು ಶುಕದೇವ್ ಹೇಳ್ತಾರೆ. ಗೃಹಸ್ಥ ಮನುಷ್ಯ ರಾತ್ರಿ ತನ್ನ ಆಯುಷ್ಯ ಅಥವಾ ಮಲ್ಕೊಂಡ ಅಲ್ಲಿ ಕಳೆದು ನಿದ್ದೆ ಕಳೀತಾನೆ, ಮತ್ತೇನು ಅದು ವಿಚಾರ ಮಾಡಿ ಕಳೀತಾನೆ, ಅಥವಾ ಸ್ತ್ರೀ ಜೊತೆ ಸಂಗ ಮಾಡೋದಕ್ಕೆ ಕಳೆದಿರ್ತಾನೆ. ದಿನದೊಳಗೆ ಆ ತನ್ನ ಆಯುಷ್ ಧನ ಗಳಿಸೋದು, ಹಗಲು ಎದ್ಕೋತು ದುಡ್ಡು ಗಳಿಸೋದು, ರಾತ್ರಿ ಎದ್ಕೋತು ವ್ಯಸನ ಕೇಳ್ತು. ಹಂಗೆ ಉದ್ಯೋಗ ಮಾಡ್ತಾ ಅದನ್ನು ಕಳಿಸ್ಬಿಡ್ತಾನೆ ನೋಡಿ. ಅದಕ್ಕಲ್ಲೇ ಯಾವಾಗ ಧನದ ಪ್ರಾಪ್ತಿ ಆಗ್ತದೋ ಅವಾಗ ಅವ ತನ್ನ ಪರಿವಾರದ ತನ್ನ ಆಯುಷ್ ಕಾಯ್ತಾನೆ. ದುಡ್ಡು ಕೊಡಿಸ್ಬೇಕು, ಯಾಕೆ ಮಕ್ಕಳು ನಾಳೆ ಕಲಿಬೇಕಾದ್ರೆ ಶಾಲೆ ಕಲಿಬೇಕಾದ್ರೆ ದುಡ್ಡು ಬೇಕು, ಮತ್ತು ಮಕ್ಕಳು ಆಗ್ಬೇಕಾದ್ರೆ ಅವ್ರು ಒಂದು ಮನೆ ಕಟ್ಟಬೇಕು. ಹೀಗೆ ಅದ್ರಾಗನ ವಿಚಾರ ಮಾಡಿ ಶ್ಲೋಕದ 2 ಚಕಾರ ಅರ್ಥ ಸೂಚನೆ ಮಾಡ್ತಾಯಿದ್ರು. ಯಾವನಿಗೆ ಇಲ್ಲಿ ಇಲ್ಲ ಇರು ಹೇಳಿಲ್ಲ ಅದು ಜರ್ ಯಾವ ಅನಪ ಪರಿವಾರ ನಶ್ವರ ನೋಡಿ. ಅದು ಸಲುವಾಗಿ ಅವ ಯಾಕೆ ತನ್ನ ಆಯುಷ್ ಕಳೀತಾನಪ್ಪ ನಶ್ವರ. ಇದಕ್ಕೆ ಅವ್ರು ಹೇಳ್ತಾರೆ, ದೇಹ ಪುತ್ರ ಪತ್ನಿ ಇತ್ಯರ್ಥ ತನ್ನ ಸೇನಾ ಆದಿ ಯದ್ಯಪಿ ಪರಿವಾರ ಆಗೋ ಕಾರಣ ಅಸತ್ ಪದಾರ್ಥ ಖರೆ ಫಲತಃ ಮಿಥ್ಯಾದ. ಕಿಂತು ಅದರೊಳಗೆ ಆಸಕ್ತನ ಏನಿರ್ತಾರೆ ಆಸಕ್ತಿ ಇರಲಿ. ಆಸಕ್ತ ಮನುಷ್ಯ ನೋಡ್ತಾನೆ, ನಮ್ಮ ಮಾತಾ ಪಿತಾ ಇದೆಲ್ಲವೂ ಬಿಟ್ಟು ಹೋದಲ್ಲ. ಕಿಂತು ಇವ ಅದನ್ನು ವಿಚಾರ ಮಾಡಿ ಹೋದ್ರಲ್ಪ ಹಿಂದೆ ಎಲ್ಲ ನಮ್ಮ ಸ್ವಾದ ನಮ್ಮ ಮುತ್ಯ ಹೋಗ ಎಲ್ಲ ಇಲ್ಲೇ ಬಿಟ್ಟು ಹೋದ್ರೆ ತೊಗೊಂಡೋದ್ರ. ಆದರೂ ನಾವು ಹೋಗುದ ಅನ್ಸೋದಿಲ್ಲ, ಅನ್ಸೋದು ಹಂಗೆ ಒಂದಿನ ನನಗೂ ಹೋಗುದದ ಅಂತ ಅನ್ಸೋದೇ ಇಲ್ಲ. ನಾವು ಇರೋವನ ಅಂತ ಹೇಳ್ತಾನ. ಯಾಕೆ ಹೇಳ್ತಾನಂದ್ರೆ ಇದು ದಾನ ಮಾಡ್ತಾನೆ. ನಾವು ತನ್ನ ಜನ್ಮ ಕೊಟ್ಟನಪ್ಪ ಸಾಕಿದ್ನ ಮಕ್ಕಳು ಮಾಡ್ಕೊಂಡು ನಾ ಧ್ಯಾನ ಮಾಡ್ತೀನಿ, ಗುರುಜಿ ಎಷ್ಟು ಮಂದಿ ಬರ್ತೈತಿ ಇದು ಅದು ಬರ ಅಲ್ಲೇ ಮತ್ತು ಮಕ್ಕಳು ಎಂದಿಸ್ಬಾರ್ದು. ಮತ್ತು ಅವ್ರು ಹೊಲಕ್ಕೆ ಹೋಗಿರ್ತಾರೆ, ಮತ್ತು ನಮ್ಮ ಮನೆ ಕಾಯ್ಬೇಕಲ್ರಿ. ವಿಚಾರ ಏನು ಬರ್ತಾವ, ನನ್ನ ಅವಶ್ಯಕತೆ ಅಲ್ಲೇ ಇರ್ತಾನೆ, ತನ್ನ ಮುಂದಿನ ನೋಡಂಗಿಲ್ಲ. ನಾನು ಮುಂದಿನ ಹೆಂಗೆ ಮಕ್ಕಳ ಮುಂದಪ್ಪ ನಾ BSc ಮಾಡ್ಕೋಬೇಕು, ಇಂಜಿನಿಯರ್ ಆಗಬೇಕು, ಸೈನ್ಸ್ ತಗೋತಾನೆ ಮಾಡ್ತೀನಿ. ಯಾಕೆ ಸೈನ್ಸ್ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಅವ್ನು ಹೆಂಗೆ ತೋತಾನೆ ಹಂಗೆ ಇವ ನಾ ಮುಂದಿನ ಜನ್ಮಕ್ಕೆ ಹೋಗಾಮದೀನಿ, ಅದಕ್ಕೆ ನಾ ಏನು ಮಾಡಬೇಕಪ್ಪ ಧ್ಯಾನ ಮಾಡಬೇಕು, ಗುರು ಸೇವಾ ಅದನ್ನು ಇದಕ್ಕೆ ಲಕ್ಷ್ಯ ಇರೋಂಗಿಲ್ಲ. ಮಕ್ಕಳು ಆಸಕ್ತಿ ಇಲ್ಲದ ಅದಕ್ಕೆ ನಿಮ್ಗೇನು ಪರಿಸರ ಬರ್ತದೆ ಮತ್ತೆ ಹೌದು ಹುಟ್ಟಿದಾಕ ಹೀಗೆ ಯಾಕೆ ಆಶಾ ರಾಗದಿನ ಬೇರಿನ ಅದು
ಆಸಕ್ತಿ ಇಟ್ಟು ಆಸಕ್ತಿ ನನ್ನ ಕರ್ತವ್ಯ ಅದಪ್ಪ ಭಗವತ್ ಪ್ರೀತ್ಯರ್ಥ ಮಾಡ್ತೇನೆ ಅಂದು ನಿನಗೇನು ತೊಂದರೆ ಇಲ್ಲ. ಹಂಗೆ ಅವ ಹೇಳ್ತಾನೆ. ಅದಕ್ಕಾಗಿ ಭರತವಂಶ ರಾಜ ಅಭಯ ಪದ ಮೋಕ್ಷ ಅದು ಪ್ರಾಪ್ತ ಮಾಡ್ಕೊಂಡು ಅಪೇಕ್ಷೆ ಮಾಡುವವ ಪ್ರಾಮಾಣಿಕ ಅಂತ. ಮೋಕ್ಷ ಅನ್ನೋದು ಹಾದ್ಯಾಗ ಕಾಮನ್ ಬೂದಿ ಕಟ್ಟಿಗೆ ಎಲ್ಲ ಕೊಳು ಮಾಡ್ಕೊಂಡು ಬಂದಿರ್ತಾರೆ. ಈಡ ಬಂದು ಯಾವ ತೊಗೊಂಡು ಹೋದ್ರಿ ಯಾವ ಇಷ್ಟ ಯಾವ ಕೇಳ ಹಂಗೆ ಇದು ಸಿಗ್ತೈತೆ ಯಾಕೆ ಕೆಲಸ ಐತೆ ನಾವು ಅದು ವಿವೇಕ ಆಗ್ಬೇಕು, ವೈರಾಗ್ಯ ಆಗ್ಬೇಕು, ಶ್ರಮ ಮಾಡಬೇಕು, ಗುರು ಸೇವಾ ಅದನ್ನು ಮಾಡ್ಬೇಕು, ಪರಮಾತ್ಮನ ಪ್ರೀತಿ ಪಾತ್ರ ಆಗ್ಬೇಕು. ಗುರು ಕೃಪಾ ಪುಕಟ ಆಗತಿ ಪುಕಟ ಆಗೋದಿಲ್ಲ, ಅದು ಗುರು ಕೃಪೆಗೆ ಪಾತ್ರ ಪರಿತ್ರಾಣ ಸಾಧು ಆಗ್ಬೇಕು. ನೀ ಆಗಿ ದುಷ್ಕೃತ ಅಂತ ಬೆಳಿಗ್ಗೆ ನೀ ಏನು ಮಾಡ್ತಾನೆ ಭಗವಂತ ಪಡೆದಾಗ್ಬಿಡ್ತಾನೆ. ಮತ್ತು ಅವನು ಪ್ರೀತಿ ಪಾತ್ರ ಹೇ ಗುರು 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 ಅಂದು ಗುರು ಅನುಕೂಲ ಆಗುವಂಥ ಮಾತು ವಿಚಾರ ಮಾಡಿ ಕೂಡ ಅವ ನನಗೆ ಇದನ್ನು ಮಾಡಿದ್ರೆ ನಾನು ಸಿಟ್ಟು ಹಾಕೋಣವ, ಅದಕ್ಕೆ ನಾ ಇದನ್ನು ಮಾಡಬಾರ್ದು. ಅವನು ಪ್ರೀತಿ ಆಗುವಂಥ ಇದನ್ನು ವಿಚಾರ ಮಾಡೋಂಗಿಲ್ಲ. ಅವನೇ ಹೇಳ್ತಾನೆ ಅಂತ. ಹಂಗೆ ಅಲ್ಲೇ ಅದು ಪ್ರಾಪ್ತ ಮಾಡ್ಕೊಳ್ಳೋ ಅಪೇಕ್ಷೆ ಮಾಡೋಣ. ಎಲ್ಲರೂ ಆತ್ಮ ಸರ್ವಶಕ್ತಿಮಾನ್ ಭಗವಂತ ಹರಿ ಅವಂತ ಶ್ರವಣ ಕೀರ್ತನ ಸ್ಮರಣ ಯಾರು ಮುಕ್ತಿ ಬೇಕು ಅನ್ನೋಂಥವ. ಹೆಂಗಪ್ಪ ಒಬ್ಬ ಮನುಷ್ಯ ಬೆಂಗಳೂರಿಗೆ ಹೋಗ್ಬೇಕಂತ ಟಿಕೆಟ್ ತೊಗೋಬೇಕಿಲ್ಲ, ಟಿಕೆಟು ತೊಗೋಬೇಕು, ಆ ಟ್ರೈನಾಗ ಇಡಬೇಕು. ಅವು ಟ್ರೈನ್ ಭಾಳ ಇರ್ತಿರ್ತಾವ. ಟಿಕೆಟ್ ಅಂತ ನನ್ನ ಕಡೆ ಐತಲ್ಲ, ಹೆಂಗೆ ಗಾಡಿ ಹೋಗ್ತೈತಂದ್ರೆ ಗೊತ್ತ ಮನುಷ್ಯ ಹಂಗೆ ಮಾಡಿ ನಾನು ಟಿಕೆಟ್ ನನ್ನ ಕಡೆ ಐತೆ ಅವಾಗ ಗಾಡಿ ಹೋಗ್ತದೆ ಗಾಡಿ ಹೋಗ್ತಾನೆ. ಹಿಂಗೆ ಟಿಕೆಟ್ ನಿನ್ನ ಕಡೆ ಆಗ್ತದೆ, ಹಿಡಿದಿಂದ ಕೆಲಸ. ಹಂಗೆ ಭಗವಂತ ಪ್ರೇಮನ ಅಪೇಕ್ಷೆ ಮಾಡ್ತಾನೆ, ಆ ಪ್ರೇಮಕ್ಕೆ ತಕ್ಕ ನಡ್ಕೋಬೇಕು ಅದನ್ನು ಹೇಳ್ತಾರೆ. ಈ ಥರ ರಾಜ ಪರೀಕ್ಷಿತನ ದ್ವಾರ ವಿಪರ್ಯ ಶಬ್ದವಾಕ್ ಅಶ್ನೋತ್ವ ವರ್ಣನ ಮಾಡ್ತಾ ಶ್ರೋತವ್ಯ ಕೇಳಲಿಕ್ಕೆ ಯೋಗ್ಯವಾದಂಥದ್ದು ವಿಷಯ ಪ್ರಶ್ನೆ ಉತ್ತರ ಶುಕದೇವರು ಆಶಯ. ಅವರು ತಿಳಿಸಲ್ಲ ಯಾವ ಮನುಷ್ಯ ಮೋಕ್ಷ ಪ್ರಾಪ್ತ ಮಾಡಬೇಕು ಅಂತ ಅಪೇಕ್ಷೆ ಮಾಡಿದರೆ ಎಲ್ಲಿಂದ ಬರೋ ಒಳಗಿಂದ ಒಳಗಿಂದ ಬರಬೇಕು. ತಾಯಿನ ಬೇಕಂದಾಗ ಏನು ಮಾಡ್ತಾನವ ಅದೇ ಬೇಕಂತಾನೆ, ಮೈಸೂರು ಪಾಕ್ ಬಲ್ಲೆ ಅಂತಾನೆ, ಪೇಡೆ ಬಲ್ಲೆ ಅಂತಾನೆ, ಹಂಗೆ ಅನಿಸ್ತೇನೋ ಭಗವಂತನ ಬೇಕಂತ ಇಲ್ಲ. ಎತ್ತಿನ ಬೇಕು, ಮಕ್ಕಳು ಬೇಕು, ವರಾನು ಚಂದ ಬಿಡಬೇಕು, ಸಹಕಾರ ಆಗಬೇಕು, ಅವನ ಮನೆ ಕಟ್ಟಬೇಕು, ಅವನ ಮನೆ ಕಟ್ಟಬೇಕು, ಅವ ನಾಲ್ಕು ಮನೆ ಕಟ್ಟಬೇಕು, ಇವ್ಗೆ ಇಬ್ಬರು ಮಕ್ಕಳು ಇವ್ರು 2 ಮನೆ ಕಟ್ಟಬೇಕು. ಇದೈತೆ ಹೊರತಾಗಿ ನಾನು ಮುಕ್ತನಾಗಬೇಕು ಇದೈತೇನೋ ಅನಾಯಾಸ ಮುಕ್ತ ಆದ್ರೆ ಆಗಕ್ಕಾಗತ್ತೆ. ಅದು ಹಂಗೆ ಅದಕ್ಕೆ ಸರ್ವಾತ್ಮ ಭಗವಂತ ತಥಾ ಹರಿಯ ಶ್ರವಣ ಅವನದೇ ಕೀರ್ತನ ಸ್ಮರಣ ಮಾಡಬೇಕು. ಭಗವಂತನಿಗೆ ಸರ್ವಾತ್ಮ ಅಂತ ತಿಳ್ಕೊಂಡು ಅವನ ಪ್ರಿಯತಮತ್ವವನ್ನು ಅದನ್ನು ದೇಶ ಭಗವಂತ ಎಲ್ಲರಿಗೂ ಪ್ರಿಯತನಪವ. ನಿನ್ನೊಳಗೆ ನನ್ನ ಬಳಿಕ ಅವನ ನಿನ್ನ ಪ್ರೀತನ ಪರಮೇಶ್ವರ ಶ್ರೇಷ್ಠ ಪ್ರಿಯತಮ ಅದನ ನೋಡಿ. ಪ್ರಿಯತರ ಪ್ರಿಯತಮ ತಮ ಅಂದರೆ ಎಲ್ಲಕ್ಕೂ ಶ್ರೇಷ್ಠ. ಅದಕ್ಕೆ ಏನು ಶ್ರುತಿ ಅದು ಪ್ರಿಯತಮ ಅಂತೆ. ಭಗವಂತ ಎಲ್ಲಕ್ಕೂ ಪ್ರೀತಮ. ಭಗವಂತ ಈ ವಿಶೇಷಣ ದ್ವಾರ ಪರಮಾತ್ಮನ ಸೌಂದರ್ಯವನ್ನು ತಿಳಿಸೋಣ. ಈಶ್ವರಪ್ಪ ದ್ವಾರ ಅವಶ್ಯಕತ್ವ ಅದೇ ಅವಶ್ಯಕ ಅದನ್ನು ತಿಳಿಸ. ಶ್ರೀಹರಿಪ್ಪ ದ್ವಾರ ಪರಮಾತ್ಮನ ಬಂಧಾರಿ ನಮ್ಮ ಬಂಧವನ್ನು ತೆಗೆಯಮ ಅದನ್ನು ತಿಳಿಸ. ಅದಕ್ಕೆ ಮಾನವ ಜನ್ಮ ಪ್ರಾಪ್ತ ಮಾಡ್ಕೊಳ್ಳುವಂಥದ್ದು ಎಲ್ಲಕ್ಕಿಂತ ದೊಡ್ಡ ಲಾಭ ಏನು ಮನುಷ್ಯ ಜ್ಞಾನ ಭಕ್ತಿ ಅಥವಾ ಅದನ್ನು ಧರ್ಮದ ನಿಷ್ಠೆ ದ್ವಾರ ತನ್ನ ಜೀವನ ಅಂಥದ್ವರೆಗೆ ಭಗವಂತನ ಎಲ್ಲಿ ತನಕ ಮಾಡಬೇಕಪ್ಪ? ಕೊನೆ ಉಸಿರಿರೋ ತನಕ ಏನು ಮಾಡಬೇಕು? ಕೊನೆ ಉಸಿರಿರೋ ತನಕ ಅಷ್ಟೇ ಅಲ್ಲ, ನಿದ್ದೆ ಹತ್ತು ತನಕ ಎದ್ದು ಕೂಡಲೇ ಮತ್ತೆ ನಿದ್ದೆ ಹತ್ತು ತನಕ ನೀ ಏನಾರು ಮಾಡ. ರೊಟ್ಟಿ ಮಾಡುವ ಹೊತ್ನ್ಯಾಗ, ಅಂಡೆ ಬೀಳುವ ಹೊತ್ನ್ಯಾಗ, ಆಕಳ ಕಾಯ್ಬೇಕಾರೆ, ಸಗಣಿ ಬೇಕಾರೆ ಕೃಷ್ಣ ಏನೇ ಬಾರದೆ ಇನ್ನೇನು ಗಂಟೋಗ್ಬೇಕು. ಇದು ಅಂದರೆ ಬೇರೆ ಸ್ಮರಣ ಮಾಡಿ ಅವಕಾಶ ಕೊಡೋಂಗಿಲ್ಲ. ಇದು ಅದೇನ ಇದೇನ ಅವ್ರೇನು ಇವ್ರೇನು ಅವ್ರ ಮನೆ ಬಂದವ್ರು ಹಿಂಗೆ ಅವಕಾಶ ಇಲ್ಲ. ಅದಕ್ಕೆ ಕೆಲಸ ಕೊಡೋದು, ಅದಕ್ಕೆ ನಾವು ಸ್ಮರಣೆ ಮಾಡೋದು, ಅದಕ್ಕೆ ನಾನೇ ಸ್ಮರಣೆ ಮಾಡಪ್ಪ ಅಂತೇಳಿ ಶ್ರೀಧರ ಸ್ವಾಮಿ ಹೇಳ್ತಾರೆ. ಜೀವನ ಅಂತದ್ದು ಪರಮಾತ್ಮ ಅದಕ್ಕಿಂತ ದೊಡ್ಡ ಮಾನವ ಜೀವನ ಬೇರೆ ಯಾವ ಲಾಭನೂ ಇಲ್ಲ. ಮಾನವ ಜನ್ಮ ಪ್ರಾಪ್ತ ಇದೇ ಫಲ. ಆ ಫಲವನ್ನು ಶುಕದೇವರು ಅದನ್ನು ದೇಶ ಜೀವನ ಅಂತದ ಭಗವಂತ ನಾರಾಯಣ ಸ್ಮರಣವೇ ಮಾಡಬೇಕು. ಮಾನವ ಜೀವನ ಎಲ್ಲಕ್ಕಿಂತ ದೊಡ್ಡ ಲಾಭ ಏನಾಗಬೇಕು? ಕೊನೆ ತನಕ ಅವಶ್ಯ. ಗೀತೆ ಒಳಗೆ ಭಗವಂತ ಹೇಳೋಣ
ಮನುಷ್ಯ ತನ್ನ ಅಂತಳು ಸ್ಮರಣಂತೆ ಕಲೇವರಂ. ಅವಾಗ ಬ್ರಹ್ಮ ಸಾಕ್ಷಾತ್ಕಾರ ಆ ಜಪ ಮಾಡ್ತಾ ನನ್ನ ಸ್ಮರಣ ಭಗವಂತನ ಸ್ಮರಣ ಮಾಡ್ತಾ ತನ್ನ ಶರೀರ ತ್ಯಾಗ ಮಾಡ್ತಾನೆ. ಅವ ಮುಕ್ತಿ ಪ್ರಾಪ್ತ ಮಾಡ್ಕೊಳ್ತಾನೆ. ಎಲ್ಲ ಅದರದ್ದೇ ಇರಬೇಕು. ಇವಂದೇನೈತೆ ಆಯುಷ್ ತುಂಬ ಕರ ಕಸ್ಬರಿ ಅಂದ ಮನುಷ್ಯ ಕಡಿಮೆ ಅನ್ನವ ಅದಕ್ಕೆ ಕಡೆ ಹೊತ್ತಿಗೆ ಅದು ಬರ್ಬೇಕಾದ್ರೆ ಸದಾ ಅದರದ ಜಪ ನಡೆದಿರ್ಬೇಕು. ಇಲ್ಲಿ ತನಕ ಆಯುಷ್ ತುಂಬ ಕರ ಕಸ್ಬರಿ ಅದನ್ನ ಅನ್ನವ. ಅಂಗಡಿ ಎಲ್ಲ ಕಡೆಗೆ ಅಂಗಡಿಯಾಗ ಯಾರಿದ್ರೆ ಅನ್ನವ. ವ್ಯಾಪಾರ ಏನಪ್ಪ ಅದು ಅನ್ನವ. ಲಾಭ ಮಾಡ್ಕೊಂಡು ಶೇರ್ ಮಾರ್ಕೆಟ್ ಮಾಡ್ತಿದ್ದ ತುಂಬ. ಅವಾಗ ಜ್ವರ ಬಂದಾಗ ಅವರು ಡಾಕ್ಟ್ರ್ ನೋಡಿದ್ರಂತ ಅವಂಗೆ ಭಾಳ ಜ್ವರ ಇದ್ದ. ಅವಂಗೆ 108 ಅಂತಂತ ಗಪ್ರಿ ಅದಂತೀವ ಯಾರು ಜ್ವರ 108 ಕೊಟ್ಟು ಬಿಡಂಗಾರಂತ. ಏನು ಕೊಡುದು ಅವ ಶೇರ್ ಮಾರ್ಕೆಟ್ ಖರೀದಿ ಮಾಡಿದಂತೆ 104ಕ್ಕಿಂತ ಹೊರಗೆ ಹೊಲ್ದದು ಕೇಳಿದ್ರೆ 108 ಅಂದ್ರೆ ಕೊಟ್ಬಿಡ 4 ರೂಪಾಯಿ ಲಾಭ ಆತಲ್ಲ ಅಂತ ಒಂದು ಶೇರ್ 1000 ಕಪಾಟಿನ ತುಂಬ ಶೇರ್ ಕುಂತಿದ್ದು ಅಂತ. ಅಂದರೆ ಹೇಳೋ ತಾತ್ಪರ್ಯ ಏನಂದರೆ ಯಾವುದರ ಚಿಂತನೆ ಮಾಡ್ತಾ ಇರ್ತಾನೋ ಅದೇ ಬಡ್ಕೊಂಡೆ. ಅಂಗಡಿ ಮಾಡೋ ಎಲ್ಲ ಅಂಗಡಿ ಎಲ್ಲರಲ್ಲಿ ಬಂದು ಅಂಗಡಿಯಾಗ ಯಾರೋ ಹಂಗೆ ಎದ್ರ ಅದು ಕೊನೆಗೆ ಬರ್ಬೇಕಾರೆ ವಾಪಿ ಸ್ಮರಣ ಭಾವಂ ತ್ಯಜಂತೆ ಕಲೆ ಅನ್ನೋದು ಕಠಿಣ. ತ್ಯಜತ್ತಂತೆ ಹಂಗೆ ತ್ಯಜೇತೆ ಅಂತ ಅದು ಮಾಡ್ತಿಲ್ಲ. ಅದು ಬರ್ಬೇಕಾದ್ರೆ ಪ್ರಾರಂಭ ಅದನ್ನು ಬರೀ ಅದನ್ನು ಮಾಡಿ ಅದರದ್ದೇ ಚಿಂತನೆ. ಹಂಗೆ ಅದಕ್ಕಲ್ಲೇ ಈ ಸರ ಎಲ್ಲ ಸಾಧನ ಸ್ವತಂತ್ರ ಮುಕ್ತಿಯ ರೂಪಿ ಫಲಪ್ರದ ಕೊಡೋ ಸಮರ್ಥಿಲ್ಲ. ಎಲ್ಲ ಶಬ್ದ ಸಾಂಖ್ಯ ಶಬ್ದದ ಆತ್ಮ ಮತ್ತು ಅನಾತ್ಮ ಭೇದಪೂರ್ವ ಜ್ಞಾನ ಅಲ್ಲಿ ಮತ್ತು ಯೋಗ ಶಬ್ದದ ಅಷ್ಟಾಂಗ ಯೋಗ ಅಂತ ಹೇಳಿ ಜೀವನ ಅಂತಳು ಪರಮಾತ್ಮನ ಸ್ಮರಣ ಮಾಡೋದೇ ಮಾನವ ಜೀವನದ ತಿಳೋ ಬಹಳ ದೊಡ್ಡ ಲಾಭ. ಅದಕ್ಕಿಂತ ದೊಡ್ಡ ಲಾಭ ಇಲ್ಲ. ಯಾವುದು ನಾಮಸ್ಮೃತ ಅದರದೇ ಚಿಂತನ. ಅದರ ಮಹಿಮೆ ವರ್ಣನ ಇಷ್ಟ ಮಾಡ ಮಹಿಮ್ ನ ಪಾರತೆ ಪರಮ ಹಂಗೆ ಅದು ಇಷ್ಟಪ್ಪ ಅನ್ನಕ್ಕೆ ಬರಂಗಿಲ್ಲಪ್ಪ. ಹೇ ರಾಜ, ವಿಧಿ ನಿಷೇಧ ಮರ್ಯಾದೆ ಮೇಯತ್ ತಥಾ ನಿರ್ಗುಣ ಪ್ರವಸ್ಥಿತ ಮುನಿಜರ ಪ್ರಾಯ ಪರಮ ದಿವ್ಯ ಗುಣವರ್ಣನ ಅದ್ರಾಗ ರಮ್ಮಾಣ ಇರ್ತಾರೆ. ಅವ್ರು ಅದ್ರಾಗೇನೇ ಅವ್ರಿಗೆ ಬೇರೆ ಏನಾರ ಮಾಡ್ತಾರೆ ಒಳಗೆ ಆನಂದದಿಂದ ಅದೇ ನಮಸ್ಕಾರ ಮಾಡ್ತಾ ಇರ್ತಾರೆ. ಅದೇನು ಇದೇನು ಇಲ್ಲ, ಬರೀ ಅದು. ಯಾಕೆ ಅದಕ್ಕಿಂತ ದೊಡ್ಡದು ಮತ್ತೊಂದು ಯಾವುದೂ ಇಲ್ಲ. ಅದಕ್ಕೆ ನಾರಾಯಣ ಸ್ಮೃತಿಯೊಳಗೆ ಸತ್ಪುರುಷರ ಆಚರಣೆ ಅಪನ್ಯಸ್ತ್ ಮಾಡ್ತಾ ಅದರ ಪ್ರಾಮಾಣಿಕ ಪ್ರತಿಪಾದನೆ ಮಾಡ್ತಾರೆ ಶಿವಮಹಾರಾಜರು. ಅಲ್ಲೇ ವಿಧಿಶಾಸ್ತ್ರ ನಿಷೇಧ ಶಾಸ್ತ್ರ ಮರ್ಯಾದೆ ಅದ್ರ ಮೇಲೆ ವಿಧಿ ನಿಷೇಧ ಎಲ್ಲಿಪ್ಪ. ಈಗ ಕಾರ್ ಗಾಡಿ ಒಳಗೆ ಈ ಕಡೆಯಿಂದ ಬರ್ರಿ ಅಥವಾ ಬರಬೇಡ್ರಿ ಇವೆಲ್ಲ ಹೌದಾ. ಅಲ್ಲಿ ವಿಮಾನದಾಗ ಹೋಗುವಾಗ ಕೈ ತೋರಿಸೋಣ ಯಾರು ಇಲ್ಲ, ಪೊಲೀಸ್ ನಿಂತಿರ್ತಾನಲ್ಲ ಇಲ್ಲ. ಅವ ಗುರಿ ಕಡೆ ಲಕ್ಷ ಅವನಿಗೆ ಕೊಟ್ರ ಗುರಿನ ಬೇರೆದವ್ರು ಮಾಡಿದ್ದಲ್ಲ. ಇಲ್ಲೇನಿದಪ್ಪ ಕಾರ್ ಹಿಡಿಬೇಕಾರೆ ಎಡಗಡೆಯಿಂದ ಬರ್ರಿ ಅಥವಾ ತಿರ್ರಿ ಲೈಟ್ ಹೊಡ್ರಿ ಇದು. ಅಲ್ಲಿ ಹೋದಾಗ ಅವ್ನು ನಾನು ಯಾವ ದಿಕ್ಕಿ ಹೊಂಟೆ ನನ್ನ ವಿಚಾರ ಮಾಡಿ ಹಂಗೆ ಅಲ್ಲಿ ನಿನಗೆ ಗುರಿ ಕೊಟ್ಟ. ಯಾವಾಗ ಮುಕ್ತಿ ಬೇಕಂತ ಈ ವಿಧಿ ನಿಷೇಧ ಮೇಲೆ ಅವ್ಗೇನು ಹೇಳಪ್ಪ ನಾಮಸ್ಮರಣೆ ಮಾಡು, ಇದು ಹಂಗೆ ಮಾಡು ಹಿಂಗೆ ಮಾಡು ಅದ್ರ ಮೇಲೆ ನಾವು. ಯಾಕೆ ಆತ್ಮಜ್ಞಾನನೇ ಬೇಕು, ಅದರದ್ದೇ ಲಕ್ಷ ಉಳಿದೇನು. ಹಂಗೆ ವಿಧಿ ನಿಷೇಧ ಶಾಸ್ತ್ರ ಮರ್ಯಾದೆ ಮೇಲೆ ಬ್ರಹ್ಮದೊಳ ಸ್ಥಿತಿ ಇರೋ ಲಕ್ಷ್ಯ ಎಲ್ಲಿದೆ ಆ ಪರಮಾತ್ಮಲ್ಲೇ. ಆ ಮುನಿಗಳು ಪ್ರಾಯ ಪರಮಾತ್ಮನ ಅನಂತ ತಥಾ ದಿವ್ಯ ಗುಣದ ಆ ವರ್ಣನೆ ಮಾಡೋದು ರಮಮಾನ ಆಗಿರ್ತಾರೆ ಮಾಡ್ತಾರೆ ಅಲ್ಲ. ಅದರೊಳಗೆ ರಮಮಾನ ಅದ್ರಾಗನ ಆನಂದ ಪಡ್ಬೇಕಾದ್ರೆ ಏನಪ್ಪ ಹತ್ತು ನೋಡಿ ಒಂದು ಕೆಲಸ ಅಂತ ಅಲ್ಲ, ಇದು ಕೆಲಸ ಅಂತಲ್ಲ, ಆನಂದದಿಂದ ಇದು ಭಾಳ ಪುಣ್ಯದಿಂದ ಸಿಕ್ಕದು ನನಗೆ ಅನ್ನಂತ. ಅದಕ್ಕೆ ರಮಮಾನ ಆಗಿರ್ತಾರೆ. ಸ್ಮ ಅನ್ನುವಂಥ ಪದದಿಂದ ಪ್ರಸಿದ್ಧ ಸೂಚಕವಾದ ಅದೇ ಶ್ರೇಷ್ಠವಾದ. ಈ ಶ್ಲೋಕಾಂಶ ದ್ವಾರ ಏನು ಸೂಚನೆ ಮಾಡ ನಿರ್ಗುಣ ಪದ ದ್ವಾರ ಪರಂಬ್ರಹ್ಮನ ಗುಣದ ಅತ್ಯಂತ ಅಭಾವದ ಪ್ರತಿಪಾದನೆ ತಾತ್ಪರ್ಯ ಆಗಲಾರ ಪ್ರಾಕೃತಿಕ ಗುಣದ ಅಭಾವ ಅಂದರೆ ಈ ಗುಣಗಳಿಲ್ಲ, ಅದು ಮೀರಿತ ಗುಣಗಳಿಂದ ಅತ್ತತ್ತ ಮೀರಿ ಮಾತು ಮನಗಳಿಂದ ಅತ್ತತ್ತ ಮೀರ ಇವೆಲ್ಲವೂ ನಿಲ್ಕಂಗಿಲ್ಲ, ಮಾತಿಗೆ ಸಿಲ್ಕೊ ಅಂಥ ಪರಮಾತ್ಮ. ಅದು ಅರ್ಥ ಪರಮಾತ್ಮನ ಪ್ರಾಕೃತ ಗುಣ ಈ ಗುಣ ಇಲ್ಲ.
ಸತ್ವರಜ ಗುಣ ಅವನ ಕಡೆ ಇಲ್ಲ. ಹಾಗೆ ದಿವ್ಯ ಗುಣ ಸಂಪನ್ನ ಸ್ವೀಕಾರ ಮಾಡಿ, ಅಂಥ ಗುಣ ಸ್ವೀಕಾರ ಮಾಡಬೇಕಪ್ಪ, ಅದು ಶ್ರೇಷ್ಠ ಅಂತ ಹೇಳಿದೆ. ಹಾಗೆ ಈ ಭಾಗವತ ನಾಮ ಪುರಾಣ ಸಂಪೂರ್ಣ ವೇದ ಸದೃಶ ಹೆಂಗದ, ಇದು ವೇದಂಗನ. ಇದನ್ನು ನಾನು ದ್ವಾಪರ ಅಂತೊಳಗೆ ನಮ್ಮಪ್ಪ ಬಾದ್ರನ್ ಅವ್ರು ಹೇಳಿದ್ರಪ್ಪ ನನಗೆ, ಅದನ್ನು ನಾನು ನಿನಗೆ ಹೇಳಾಕತ್ತೇನೆ ಅಂತ ಅವ್ರು ತಿಳಿಸ್ತಾರೆ. ಇದು ಮುಂದಿನ ಭಾಗವನ್ನು ಮಾಡ್ತೇನೆ.